ಮಾನ್ವಿ ತಾಲೂಕಿನ ಕಲ್ಮರದಿಂದ ಸಿಂಧನೂರುವರೆಗೆ ನಿರ್ಮಿಸಲಾಗುತ್ತಿರುವ ಚತುಷ್ಪಥ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಇಲಾಖೆಯ ಡಿಪಿಆರ್ ನಿಯಮಗಳನ್ನು ಪಾಲಿಸದೆ ಅವೈಜ್ಞಾನಿಕ ಹಾಗೂ ಕಳಪೆ ರೀತಿಯಲ್ಲಿ ನಡೆಯುತ್ತಿದೆ ಎಂದು ಮಾನ್ವಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಸಂಚಾಲಕ ಹಾಗೂ ವಕೀಲ ಎನ್ ತಿಪ್ಪಣ್ಣ ಬಾಗಲವಾಡ ಆರೋಪಿಸಿದ್ದಾರೆ. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 1700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಆರ್ಡಿಸಿಎಲ್ ವತಿಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದು, ರಸ್ತೆಯ ಮಧ್ಯಭಾಗದಿಂದ ಎರಡೂ ಕಡೆ ನಿಗದಿತ ಅಗಲದಲ್ಲಿ ರಸ್ತೆ ನಿರ್ಮಾಣ ಮಾಡದೆ ರಸ್ತೆಯನ್ನ ಕಿರಿದಾಗಿಸಲಾಗಿದೆ. ಪಟ್ಟಣದ ವಿವಿಧ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಸರ್ವಿಸ್ ರಸ್ತೆಯನ್ನ ನಿರ್ಮಿಸದೇ ಇರುವುದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ರಸ್ತೆ ಬದಿಯ ಚರಂಡಿಗಳನ್ನು ಅತಿ ಚಿಕ್ಕದಾಗಿ ನಿರ್ಮಿಸಿರುವುದರಿಂದ ಮಳೆ ನೀರು ಸರಾಗವಾಗಿ ಹರಿಯದೆ ಬಡಾವಣೆಗಳ ಮನೆಗಳಿಗೆ ನುಗ್ಗುವ ಅಪಾಯವಿದೆ. ಅಲ್ಲದೆ ಚರಂಡಿಗಳನ್ನು ರಾಜಕಾಲುವೆಗಳಿಗೆ ಸಂಪರ್ಕಿಸಿಲ್ಲ ಎಂದು ದೂರಿದ್ದಾರೆ. ರಾಯಚೂರು ರಸ್ತೆಯ ಲಕ್ಷ್ಮೀ ದೇವಸ್ಥಾನದ ಬಳಿ ರಸ್ತೆ ತಿರುವಿನಲ್ಲಿ ಅಗಲವನ್ನು ಕಡಿಮೆ ಮಾಡಿರುವುದು ಹಾಗೂ ಪಾದಚಾರಿಗಳ ಅನುಕೂಲಕ್ಕೆ ಮೇಲ್ಸೇತುವೆ ನಿರ್ಮಿಸದೇ ಇರುವುದು ಅಪಘಾತಗಳಿಗೆ ಕಾರಣವಾಗಬಹುದು. ಕಾಮಗಾರಿ ನಿಯಮಾನುಸಾರ ನಡೆಯುತ್ತಿಲ್ಲವಾದರೂ ಕೆಆರ್ಡಿಸಿಎಲ್ ಅಧಿಕಾರಿಗಳು ಪರಿಶೀಲನೆ ನಡೆಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಜುಲೈ 29ರಂದು ಮಾನ್ವಿ ಬಂದ್ಗೆ ಕರೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಭುರಾಜ ಕೋಡ್ಲಿ, ಶೇಖ್ ಫರೀದ್ ಉಮ್ರಿ, ಕೆ ನಾಗಲಿಂಗಸ್ವಾಮಿ, ಹರಿಹರ ಪಾಟೀಲ್, ಎಚ್ ದೇವರಾಜ್, ಸುಬಾನ್ ಬೇಗ್, ಡಿ ಬಸವನಗೌಡ, ಶಿವರಾಜ್ ಜಾನೇಕಲ್, ಹನುಮಂತ ಕೋಟಿ, ಶಹನವಾಜ್, ಲಕ್ಷ್ಮಣ್ ಜಾನೇಕಲ್, ಶರಣಪ್ಪ ನಾಯಕ, ವಾಲ್ಮೀಕಿ, ಜಿಲ್ಲಾಧ್ಯಕ್ಷರು ಮೆಹಬೂಬ್ ಕುರೇಶಿ, ನಾಸಿರ್ ಅಲಿ ಕುರೇಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈರಪ್ಪ ದದ್ದಲ್, ಮಾನ್ವಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.